ನಮಸ್ಕಾರ ಪ್ರೇಕ್ಷಕರೇ, ಸ್ವಾಗತ ನಿಮ್ಮ ಚಾನೆಲ್ ಆತ್ಮಕಥೆಗಳಿಗೆ. ಇಲ್ಲಿ ನಾವು ಹೇಳೋದು ನಿಜವಾದ ಆತ್ಮಗಳ ಕಥೆಗಳನ್ನು, ಮೌನದ ಒಳಗಿನ ಕೂಗುಗಳನ್ನು ಮತ್ತು ಕತ್ತಲೆಯೊಳಗಿನ ನಿಜವನ್ನು. ಇಂದು ಕೇಳೋ ಕಥೆ ಒಂದು ಹಳೆಯ ಮನೆಯೊಳಗಿನ ಶಾಪದ ಸತ್ಯ. ಜನರು ಅದನ್ನ ಹಳೆಯ ಕಥೆಯಂತ ನಕ್ಕುಬಿಟ್ರು, ಆದರೆ ಆ ಕಥೆ ಇನ್ನೂ ಬದುಕಿದೆ ಆ ಮನೆಯ ಗೋಡೆಗಳಲ್ಲಿ. ಹಾಗಾದ್ರೆ ಸಿದ್ಧರಾಗಿರಿ ಇವತ್ತಿನ ಭಯಾನಕ ಕಥೆಗೆ. ಮನೆ ನಂಬರ್ 47, ಮೌನದ ಕಿರುಚಾಟ. ಒಂದು ದಿನ ಹೊಸ ದಂಪತಿ ಮಂಜು ಮತ್ತು ರೇಖಾ ಆ ಹಳೆಯ ಮನೆ ಬಾಡಿಗೆಗೆ ತೆಗೆದುಕೊಂಡು ವಾಸ ಮಾಡಲು ಬಂದರು. ಅವರಿಗೆ ಯಾರೂ ಎಚ್ಚರಿಕೆ ಕೊಡಲಿಲ್ಲ. ಕೇವಲ ಮೀರಾ ಬಂದು ಮಾತನಾಡಿದಳು. ಅಕ್ಕ, ನೀವು ಇಲ್ಲಿ ಹೊಸದಾಗಿ ಬಂದಿದ್ದೀರಾ ಅಲ್ವಾ? ಈ ಮನೆ ತುಂಬಾ ಹಳೆಯದು. ರಾತ್ರಿ ಶಬ್ದ ಕೇಳಿಸಿದರೆ ಹೊರಗೆ ಬರಬೇಡಿ. ರೇಖಾ ನಗುತ್ತಾ, ಯಾವ ಶಬ್ದ ಮೀರಾ? ನೀನು ಯಾಕೆ ಹೀಗೆ ಹೇಳ್ತೀಯಾ? ಮೀರಾ ಸಣ್ಣ ನಗು, ಯಾರೋ ಹಸಿವಿನಿಂದ ಅಡುಗೆ ಮನೆಗೆ ಬರುತ್ತಾರೆ ಅಕ್ಕ. ರೇಖಾ ಚಕಿತರಾಗಿ, ಯಾರು ಅಂದರೆ? ಮೀರಾ ಕಣ್ಣು ತಗ್ಗಿಸಿ, ಆದಷ್ಟು ಬೇಗ ನಿದ್ರೆ ಮಾಡಿ ಅಕ್ಕ, ರಾತ್ರಿ ಮಾತನಾಡಬೇಡಿ. ಆದರೆ ಈ ಕಥೆ ಕೇಳಿ ಯಾರೂ ನಂಬಲಿಲ್ಲ. ಮಂಜು ಮತ್ತು ಅವನ ಹೆಂಡತಿ ರೇಖಾ ಅವರು ಹೊಸ ಬಾಡಿಗೆ ಮನೆ ಹುಡುಕುತ್ತಿದ್ದಾಗ ಇದೇ ಮನೆ ನಂಬರ್ 47 ಅವರಿಗೆ ತುಂಬ ಅಗ್ಗದ ದರಕ್ಕೆ ಸಿಕ್ಕಿತು. ಮಂಜು ನಗುತ್ತಾ, ರೇಖಾ, ಜನ ಹಳೆ ಕಥೆ ಹೇಳ್ತಾರೆ ಅಂದರೆ ಅದನ್ನು ನಂಬಬೇಕು ಅಂಟಿಲ್ಲ. ನಾವು ಇಲ್ಲೇ ವಾಸ ಮಾಡೋಣ, ನೋಡೋಣ ನಿಜವಾಗೇನಿದೆ. ರೇಖಾ, ನಾನು ನಿನ್ನಂತೆ ಭಯ ಪಡೋದಿಲ್ಲ, ಆದರೆ ರಾತ್ರಿ ಅಡುಗೆ ಮನೆಗೆ ಹೋಗೋದಿಲ್ಲ ಅಲ್ವಾ? ಮಂಜು ನಗುತ್ತಾ, ಹೋಗ್ತೀನಿ ನೋಡಿ, ಆ ಭೂತ ನನ್ನನ್ನೇ ನೋಡಿ ಓಡ್ತದೆ. ಹೀಗೆ ಅವರು ನಕ್ಕು ಮಾತನಾಡುತ್ತಾ ಮನೆ ನಂಬರ್ 47ಕ್ಕೆ ಬಂದು ಸೇರಿದರು. ಅವರು ಅರಿಯಲಿಲ್ಲ ಆ ರಾತ್ರಿ ಅವರ ಜೀವನ ಶಾಶ್ವತವಾಗಿ ಬದಲಾಗಲಿದೆ ಎಂದು. ಮಂಜು ಮತ್ತು ರೇಖಾ ಸಂಜೆ ಊಟ ಮಾಡಿ ಮಲಗಲು ಸಿದ್ಧರಾಗಿದ್ದರು. ಹೊಸ ಮನೆ, ಹೊಸ ಜಾಗ, ಎಲ್ಲವೂ ಶಾಂತವಾಗಿತ್ತು. ಮಳೆ ನಿಂತಿದ್ದರಿಂದ ವಾತಾವರಣ ತಂಪಾಗಿತ್ತು. ಈ ಮನೆಯೊಳಗೆ ಚೆನ್ನಾಗಿದೆ ಅಲ್ವಾ ಮಂಜು? ಯಾರೂ ಹೇಳೋ ಹಾಗೆ ಭಯಾನಕ ಅನಿಸುವುದೇ ಇಲ್ಲ. ಹೌದು ರೇಖಾ, ನಾನ್ ಹೇಳಿದುದೇ ಸರಿ. ಜನರು ಹಳೆ ಕತೆ ಹೇಳ್ತಾರೆ, ನಾವಿಲ್ಲಿ ಖುಷಿಯಾಗಿ ವಾಸ ಮಾಡೋಣ. ಸಮಯ ರಾತ್ರಿ 11 ಗಂಟೆ. ರೇಖಾ ನಿಧಾನವಾಗಿ ಮಲಗಿದಳು. ಮಂಜು ಕಿಟಕಿಯ ಹತ್ತಿರ ಕುಳಿತು ಮೊಬೈಲ್ ನೋಡುತ್ತಿದ್ದ. ಅಷ್ಟರಲ್ಲಿ ಅಡುಗೆ ಮನೆ ಕಡೆ ಏನೋ ಶಬ್ದ ಕೇಳಿಸಿತು. ಇದು ಏನು ಶಬ್ದ? ರೇಖಾ, ಕೇಳು, ಯಾರಾದ್ರೂ ಅಡುಗೆ ಮನೆಗೆ ಹೋದ್ರಾ? ನಾನು ಹೋಗಿಲ್ಲ ಮಂಜು, ಬಹುಶಃ ಬೆಕ್ಕಿರಬಹುದು. ಮಂಜು ಟಾರ್ಚ್ ಹಿಡಿದು ಅಡುಗೆ ಮನೆ ಕಡೆ ನಡೆಯುತ್ತಿದ್ದ. ಪ್ರತಿ ಹೆಜ್ಜೆಗೂ ನೆಲ ಕೀಚ್ ಕೀಚ್ ಅಂತ ಶಬ್ದ ಮಾಡ್ತಿತ್ತು. ಅಡುಗೆ ಮನೆ ಬಾಗಿಲು ಸ್ವಲ್ಪ ತೆರೆಯಲಾಗಿತ್ತು. ಅವನಿಗೆ ಒಂದು ಚಳಿ ಹಾಯಿತು. ಹೃದಯ ವೇಗವಾಗಿ ಬಡಿತ ಹೊಡೆಯುತ್ತಿತ್ತು. ಮಂಜು ನಿಧಾನವಾಗಿ ಬಾಗಿಲು ತೆರೆದು ಒಳಗೆ ನೋಡಿದ. ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಪಾತ್ರೆಯ ಮೇಲೆ ಕೆಂಪು ಬಣ್ಣದ ಕೈಗುರುತು ಕಾಣಿಸುತ್ತಿತ್ತು. ಏನಿದು? ಬಣ್ಣನಾ? ಇಲ್ಲ, ಇದು ರಕ್ತದ ಗುರುತು ಹೊಲ್ತಿದೆ. ಅವನು ತಕ್ಷಣ ಬಾಗಿಲು ಮುಚ್ಚಿ ಹಿಂತಿರುಗಿದ. ಆದರೆ ಹಾಲಿನಲ್ಲಿ ಬಿಳಿ ಉಡುಪಿನ ಕತ್ತಲೆ ನೆರಳು ಓಡಿದಂತಿತ್ತು. ಯಾರಲ್ಲಿ? ರೇಖಾ, ಬಾ ಬೇಗ. ಏನಾಯ್ತು ಮಂಜು? ನಾನ್ ಯಾರನ್ನು ನೋಡಿದೆ? ಹಾಲಿನ ಕಡೆ ಬಿಳಿ ಉಡುಪಿನ ಆಕಾರ ಹೋಯಿತು. ಬೇಡ, ಹೋಗ್ಬೇಡ ಒಳಗೆ, ನಾಳೆ ನೋಡೋಣ. ಅವರು ಬೆಳಕು ಆನ್ ಮಾಡಿ ಮನೆ ಇಡೀ ಹುಡುಕಿದರು. ಯಾರೂ ಇರಲಿಲ್ಲ. ಆದರೆ ನೆಲದಲ್ಲಿ ನೀರಿನ ಗುರುತು. ಯಾರೋ ಕಾಲು ತೊಳೆದು ನಡೆದುಕೊಂಡಂತಿತ್ತು. ಅದು ಅಡುಗೆ ಮನೆಗೆ ಹೋಗಿ ನಿಂತಿತ್ತು. ಮಂಜು, ಇವತ್ತು ಈ ಮನೆಯ ದೇವರ ಫೋಟೋ ಮುಂದೆ ದೀಪ ಹಾಕೋಣ. ಹೌದು, ಬೆಳಗ್ಗೆ ಮಾಡೋಣ. ಈಗ ಮಲಗು, ಎಲ್ಲ ಸರಿಯಾಗ್ತದೆ. ಅವರು ದೀಪ ಹಚ್ಚಿ ಮಲಗಿದರು. ಆದರೆ ಮಧ್ಯರಾತ್ರಿಯಲ್ಲಿ ರೇಖಾ ಕಣ್ಣು ತೆರೆದಾಗ ಮಂಜು ಮಂಚದ ಮೇಲೆ ಇರಲಿಲ್ಲ. ಅವಳು ಸುತ್ತಲೂ ನೋಡಿದಳು. ಕಿಟಕಿಯಿಂದ ಗಾಳಿ ಬೀಸುತ್ತಿದ್ದಿತ್ತು. ಕರ್ಟೆನ್ ಅಲುಗಾಡುತ್ತಿದ್ದವು. ಅವಳು ಅಡುಗೆ ಮನೆ ಕಡೆ ನೋಡಿದಳು. ಅಲ್ಲಿ ಬೆಳಕು ಬೆಳಗುತ್ತಿತ್ತು. ಮಂಜು, ನೀನೇನಾ ಅಲ್ಲಿ? ನನಗೆ ಊಟ ಕೊಡ್ಲಿಲ್ಲ. ಯಾರದು ಶಬ್ದ? ಮಂಜು, ಅವಳು ಓಡಿ ಅಡುಗೆ ಮನೆಗೆ ಹೋಗಿದಳು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಪಾತ್ರೆ ತುಂಬಾ ಬಿದ್ದಿದ್ದವು. ನೆಲದಲ್ಲಿ ಹಾಲು ಸುರಿದಿತ್ತು. ಮತ್ತೆ ಗೋಡೆಯ ಮೇಲೆ ದೊಡ್ಡ ರಕ್ತದ ಕೈಗುರುತು. ನಿನ್ನೆ ಇದ್ದ ಸ್ಥಳದಲ್ಲೇ. ಇದು ಕನಸಾ ದೇವರೇ? ಇದು ಏನು ಮನೆ? ಆ ರಾತ್ರಿ ಮನೆ ನಂಬರ್ 47ರಲ್ಲಿ ಮತ್ತೆ ಕತ್ತಲೆ ಆವರಿಸಿತು. ಮಂಜು ಕಾಣೆಯಾಗಿದ್ದರಿಂದ ರೇಖಾ ಸಂಪೂರ್ಣ ಗಾಬರಿಯಲ್ಲಿತ್ತು.
ಅವಳು ಮನೆ ಬಾಗಿಲು ಮುಚ್ಚಿ ದೇವರ ಮುಂದೆ ದೀಪ ಹಚ್ಚಿದಳು. ದೇವರೇ, ನನಗೆ ಸಹಾಯ ಮಾಡು, ಮಂಜುವನ್ನು ಸುರಕ್ಷಿತವಾಗಿ ನನ್ನ ಬಳಿ ತರು. ಅದೇ ಸಮಯದಲ್ಲಿ ಹೊರಗಿನಿಂದ ಯಾರೋ ಬಾಗಿಲು ತಟ್ಟಿದರು. ಟಕ್ ಟಕ್ ಟಕ್. ಯಾರಲ್ಲಿ? ರೇಖಾ ಅಕ್ಕ, ನಾನು ಮೀರಾ. ಮೀರಾ, ಒಳಗೆ ಬಾ ಬೇಗ, ನಾನು ತುಂಬ ಭಯದಲ್ಲಿದ್ದೇನೆ. ಮೀರಾ, ಅವಳ ಮುಖ ಶಾಂತ, ಆದರೆ ಕಣ್ಣು ವಿಚಿತ್ರ. ಅಕ್ಕ, ನಾನು ನಿನ್ನನ್ನು ಎಚ್ಚರಿಸಿದ್ದೆ ಅಲ್ವಾ? ಆ ಸಮಯದಲ್ಲಿ ಅಡುಗೆ ಮನೆಗೆ ಹೋಗ್ಬೇಡ ಅಂದೆ. ಹೌದು ಮೀರಾ, ಆದರೆ ಈಗ ಮಂಜು ಕಾಣೆಯಾಗಿದ್ದಾನೆ. ಅವನ ವಿಡಿಯೋದಲ್ಲಿ ಆ ಅಜ್ಜಿ ಕಾಣ್ತಾಳೆ. ನಿಜಕ್ಕೂ ಆಕೆ ಆತ್ಮಾವಾ? ಮೀರಾ ಗಂಭೀರ ಧ್ವನಿಯಲ್ಲಿ, ಹೌದು ಅಕ್ಕ, ಆಕೆ ನನ್ನ ಅಜ್ಜಿ. ಏನು, ನಿನ್ನ ಅಜ್ಜಿನಾ? ಹೌದು ನಾಮಿ, ನಾನೇ ಆಕೆಯ ಮೊಮ್ಮಗಳು. ಅವರು ಸಾಯೋದ್ರ ಮುಂಚೆ ಯಾರಿಗೂ ಊಟ ಕೊಡದೆ ಹೋದರು. ಆದುದರಿಂದ ಅವರ ಆತ್ಮ ಈ ಮನೆಯಲ್ಲಿ ಬಂಧನದಲ್ಲಿದೆ. ನಿನ್ನ ಮಂಜು ಅವರ ಕ್ಯಾಮೆರಾದಲ್ಲಿ ಅವರ ಮುಖ ನೋಡಿದ ಕ್ಷಣದಿಂದಲೇ ಅವನ ಆತ್ಮವೂ ಅವರ ಜೊತೆ ಸೇರಿದೆ. ಇಲ್ಲ ಮೀರಾ, ನಾನವನನ್ನ ಮರಳಿ ತರ್ತೀನಿ. ದೇವರ ನಾಮ ತೆಗೆದುಕೊಳ್ಳುತ್ತೇನೆ. ದೇವರ ನಾಮ ಇಲ್ಲಿ ಕೆಲಸ ಮಾಡುವುದಿಲ್ಲ ಅಕ್ಕ. ಇಲ್ಲಿ ಕೇವಲ ಹಸಿವಿನ ಶಾಪ ಕೆಲಸ ಮಾಡುತ್ತದೆ. ಅಷ್ಟರಲ್ಲಿ ಬಾಗಿಲು ತಾನೇ ಮುಚ್ಚಿದು. ಬೆಳಕು ಮಿಂಚಿ ಆರಿತು. ಅಡುಗೆ ಮನೆಯಿಂದ ಪಾತ್ರೆ ಬಡಿಯುವ ಶಬ್ದ ಮತ್ತೆ ಶುರುವಾಯಿತು. ಯಾರಾದ್ರೂ ಇದ್ರೆ ಅಲ್ಲಿ? ಮಂಜು, ನೀನಾ? ನಾನು. ಊಟ ಕೊಡ್ತೀಯಾ? ರೇಖಾ ತಿರುಗಿ ನೋಡಿದಳು. ದೇವರೇ! ಅವಳು ನೋಡಿದಳು. ಬಿಳಿ ಉಡುಪಿನ ಅಜ್ಜಿ ಅಡುಗೆ ಮನೆ ಒಳಗಿಂದ ಬರುತ್ತಿದ್ದರು. ಅವರ ಕಣ್ಣು ಕಪ್ಪಾಗಿತ್ತು. ಮುಖದಲ್ಲಿ ಕೋಪ ಮತ್ತು ದುಃಖ ಎರಡೂ ಕಾಣಿಸುತ್ತಿತ್ತು. ಅವರು ನಿಧಾನವಾಗಿ ರೇಖಾ ಕಡೆ ನಡೆದುಕೊಂಡು ಬರುತ್ತಿದ್ದರು. ನಿನ್ನ ಗಂಡನು ಹೀಗೆ ನಕ್ಕು ಹೇಳಿದನು. ಜನ ಹಳೆಯ ಕಥೆ ಹೇಳ್ತಾರೆ ಅಂದನು. ಈಗ ಅವನು ನನ್ನ ಜೊತೆ ಊಟ ಮಾಡುತ್ತಿದ್ದಾನೆ. ರೇಖಾ ಭಯದಿಂದ, ದಯವಿಟ್ಟು ನನ್ನನ್ನು ಬಿಡಿ, ನಾನು ನಿಮಗೆ ಊಟ ಮಾಡುತ್ತೇನೆ, ನಿಮಗೆ ಶಾಂತಿ ಕೊಡುತ್ತೇನೆ. ಊಟ ನನಗೆ ಬೇಡ, ನನ್ನ ಹಸಿವು ಜನರ ಜೀವದ ಹಸಿವು. ಮೀರಾ ನಿಧಾನವಾಗಿ ಹತ್ತಿರ ಬಂದು ರೇಖಾದ ಕೈ ಹಿಡಿದಳು. ಅವಳ ಕೈ ತುಂಬ ಚಳಿಯಾಗಿತ್ತು. ಮೀರಾ, ನಿನಗೂ ಭಯವಿಲ್ಲವಾ? ಮೀರಾ ಮೆಲ್ಲಗೆ, ನಾನು ಈ ಮನೆಯ ಭಾಗ ಅಕ್ಕ. ಅರ್ಥವೇನು? ನಾನು ಸತ್ತು ಹೋದರಿಂದಲೇ ಈ ಮನೆಯಲ್ಲಿದ್ದೇನೆ. ರೇಖಾ ಕಿರುಚಿದಳು, ಆದರೆ ಶಬ್ದ ಹೊರಗೆ ಹೋಗಲಿಲ್ಲ. ಅಡುಗೆ ಮನೆ ಬಾಗಿಲು ತಾನೇ ಮುಚ್ಚಿತು. ಒಳಗಿನಿಂದ ಪಾತ್ರೆಗಳ ಸದ್ದು, ಕಿರುಚಾಟ ಮತ್ತು ಕೊನೆಗೆ ಸಂಪೂರ್ಣ ಮೌನ. ಮರುದಿನ ಬೆಳಿಗ್ಗೆ ಮನೆ ನಂಬರ್ 47 ಮತ್ತೆ ಖಾಲಿಯಿತ್ತು. ಜನ ಹೇಳ್ತಿದ್ರು ಆ ಮನೆಗೆ ಹೊಸದಾಗಿ ಬಂದ ದಂಪತಿ ಕಾಣೆಯಾಗಿದ್ದಾರೆ. ಆದರೆ ರಾತ್ರಿ ವೇಳೆ ಆ ಮನೆಯಿಂದ ಇನ್ನೂ ಅಡುಗೆ ಮನೆಯ ಶಬ್ದ ಕೇಳಿಸುತ್ತಿದೆ. ಪಾತ್ರೆ ಕದಿಯುವ ಸದ್ದು, ಹೆಜ್ಜೆಯ ಶಬ್ದ ಮತ್ತು ಒಂದು ನಗು. ಹೀಗೆ ಮನೆ ನಂಬರ್ 47ರ ಶಾಪ ಇನ್ನೂ ಜೀವಂತವಾಗಿದೆ. ಯಾರು ಆ ಮನೆಯೊಳಗೆ ಹೋದರೂ ಆ ಆತ್ಮಕ್ಕೆ ಆಹಾರವಾಗುತ್ತಾರೆ. ನೀವು ಹತ್ತಿರ ಹೋದರೆ ಒಂದು ಶಬ್ದ ಮಾತ್ರ ಕೇಳುತ್ತದೆ, ನನ್ನ ಊಟ ಕೊಡ್ತೀಯಾ? ಹೀಗೆ ಮನೆ ನಂಬರ್ 47ರ ಶಾಪ ಇನ್ನೂ ಜೀವಂತವಾಗಿದೆ. ಯಾರು ಆ ಮನೆಯೊಳಗೆ ಹೋದರೂ ಆ ಆತ್ಮಕ್ಕೆ ಆಹಾರವಾಗುತ್ತಾರೆ. ನೀವು ಹತ್ತಿರ ಹೋದರೆ ಒಂದು ಶಬ್ದ ಮಾತ್ರ ಕೇಳುತ್ತದೆ, ನನ್ನ ಊಟ ಕೊಡ್ತೀಯಾ? ಮೀರಾ ಹೋದಳ ಅಥವಾ ಇನ್ನೂ ಮನೆಯೊಳಗ? ನೀವು ಕೇಳಿದ್ದು ಆತ್ಮಕಥೆಗಳು. ಇಂಥ ಸ್ಪೈನ್ ಚಿಲ್ಲಿಂಗ್ ಕಥೆಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ಕತ್ತಲೆಯ ಕಥೆಯಲ್ಲಿ.